ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ರೋಪ್ವೇ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ 80 ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಮಾಜಿ ಶಾಸಕ ಪರ್ಣಮನವಳ್ಳಿ ಹೇಳಿದರು. ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಅಂಜನಾದ್ರಿ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರವು 120 ಕೋಟಿ ರು ಅನುದಾನ ಘೋಷಿಸಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಹ ನೆರವೇರಿಸಲಾಗಿತ್ತು ಎಂದರು. ನಾನು ಶಾಸಕನಾಗಿದ್ದಾಗ ರೋಪ್ವೇ ನಿರ್ಮಾಣಕ್ಕೆ ಪ್ರಸ್ತಾವ ಸಲ್ಲಿಸಿದ್ದು, ಈಗ ಸರ್ಕಾರ ಅನುದಾನ ನೀಡಲು ಮುಂದಾಗಿದೆ. ರೋಪ್ವೇ ನಿರ್ಮಾಣ ಎನ್ಎಚ್ಎಲ್ಎಂ ಯೋಜನೆಯಡಿ ಮಂಜೂರಾಗಿದ್ದು, ರೈಟ್ಸ್ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ. ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಅಂಜನಾದ್ರಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಲಿದ್ದಾರೆ ಎಂದರು. ಈ ವೇಳೆ ಬಿಜೆಪಿ ನಗರ ಅಧ್ಯಕ್ಷ ಕಾಶಿನಾಥ್ ಚಿತ್ರಗಾರ್, ಗ್ರಾಮೀಣ ಘಟಕದ ಅಧ್ಯಕ್ಷ ಚನ್ನಪ್ಪ ಮಳ್ಗಿ, ಮುಖಂಡ ಸಂತೋಷ್ ಕೆಲೋಜಿ, ಹನುಮಂತಪ್ಪ ನಾಯಕ, ನಗರಸಭೆ ಸದಸ್ಯ ನವೀನ್ ಮಾಲಿಪಾಟೀಲ್, ವಾಸುದೇವ ನವಲಿ, ನೀಲಕಂಠ ಕಟ್ಟಿಮನಿ, ಶ್ರೀನಿವಾಸ ಧೂಳ, ಸಂಗಯ್ಯ ಸ್ವಾಮಿ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಬೆಳಗಾವಿಯಲ್ಲಿ ಒಂದು ವಿಶೇಷವಾದ ಎಲ್ಲ ಕಾರ್ಯಗಳಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಗಂಗಾವತಿ ಅಂಜನಾದ್ರಿಗೆ ರೋಪೇ ಮಾಡಲಿಕ್ಕೆ ಈಗಾಗಲೇ NHLM ಯೋಜನೆ ಅಡಿಯಲ್ಲಿ ರೈಟ್ಸ್ ಕಂಪನಿಗೆ ಈಗಾಗಲೇ ಏಜೆನ್ಸಿ ಕೊಡುವ ಮುಖಾಂತರ ನಿನ್ನೆ ಸಹ ಆದೇಶ ಮಾಡಿದ್ದಾರೆ. ಕಂಪನಿ ಏಜೆನ್ಸಿ ಕೊಟ್ಟದ್ದು ರೈಟ್ಸ್ NHLM ನ್ಯಾಷನಲ್ ಹೈವೇ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಅಂತ. NHLM ಅನ್ನೋ ಯೋಜನೆ ಅಡಿಯಲ್ಲಿ ಒಂದು ಅಂದಾಜು 90 ರಿಂದ 100 ಕೋಟಿ ರೂಪಾಯಿ ಅಂದಾಜು ರೋಪೇ ಮಾಡಬೇಕು ಅಂತ ಹೇಳಿ ಅದನ್ನ ರೈಟ್ಸ್ ಕಂಪನಿಯವರು ಈಗಾಗಲೇ ಏಜೆನ್ಸಿ ಕೊಡೋದ್ರ ಮುಖಾಂತರ ಇನ್ನೂ ಒಂದು ವಾರದಲ್ಲಿ ಒಬ್ಬ ಹಿರಿಯ ಅಧಿಕಾರಿಗಳು ಆ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಆದಷ್ಟು ಅದಕ್ಕೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಮೀಟರ್ ಮಾಡಬೇಕು ಅಂತ ನೋಡಿಕೊಂಡು ಅದಕ್ಕೆ ಚಾಲನೆ ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ. ಆದ ಕಾರಣ ಪ್ರಥಮವಾಗಿ ನಮ್ಮ ಕೇಂದ್ರ ಸಚಿವರಂತ ನಿತಿನ್ ಗಡ್ಕರಿ ಅವರಿಗೆ, ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರಂತ ಮಾನ್ಯ ಸಂಗಣ್ಣ ಕರಡಿಯವರು ಸಹಿತ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಒಂದು ಮಾತನ್ನು ಹೇಳೋದ್ರಲ್ಲಿ ಯಾಕೆ ಈ ಕೇಂದ್ರ ಸರ್ಕಾರ ಕೊಟ್ಟು ತಂದು ಒಂದು ಒಳ್ಳೆಯ ಕೆಲಸ ಅಂದರೆ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ. ಪದೇ ಪದೇ ನಾವು ಈಗ ಏನಾದರೂ ಅಂಜನಾದ್ರಿ ಅಭಿವೃದ್ಧಿ ಮಾಡೋಕೆ ಹೋಗ್ಬೇಕು, ಫಾರೆಸ್ಟ್ ಲ್ಯಾಂಡ್ ಬಂದ ಕೂಡ ಸ್ವಲ್ಪ ಡಿಲೇ ಆಗುವಂಥ ಒಂದು ವ್ಯವಸ್ಥೆ ಕಾಣ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಯೋಜನೆ ಅಂತ ಕೂಡಲೇ ಅದಕ್ಕೆ ಅನುಮತಿ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತಾ ಇರೋದ್ರಿಂದ ರೋಪ್ವೇ ಕೂಡಲೇ ಆಗುವಂಥ ವ್ಯವಸ್ಥೆಯನ್ನು 8 ದಿವಸದಲ್ಲಿ ಹಿರಿಯ ಅಧಿಕಾರಿಗಳು ಬಂದು ಈಗಾಗಲೇ ಸನ್ಮಾನ್ಯ ಲೋಕಸಭಾ ಸದಸ್ಯ ಸಂಗಣ್ಣ ಕರಡಿಯವರು ಮಾತನಾಡಿದ್ದಾರೆ. ನಿನ್ನೆ ಬೆಳಗಾವಿಯಿಂದ ಅವರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಆದ ಕಾರಣ ಈ ಅಂಶವನ್ನು ಒಳಗೊಂಡು ಇವತ್ತು ಎಲ್ಲ ಪತ್ರಕರ್ತರು ತಿಳಿಸ್ಬೇಕನ್ನುವಂಥ ಉದ್ದೇಶದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಜೊತೆಗೆ ಇದೊಂದು ಒಳ್ಳೆಯ ಅವಕಾಶ. ಮತ್ತೇನೀಗ ಮೊನ್ನೆ ನಮ್ಮ ಸರ್ಕಾರ ಇದ್ದಾಗ 120 ಕೋಟಿ ಕೊಟ್ಟಿತ್ತಲ್ಲ, ಅದರಲ್ಲಿ ಇದು ಇನ್ಕ್ಲೂಡಿಂಗ್ ಇತ್ತು. ಈಗ ಆ ಹಣವನ್ನು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗ ಮಾಡಲಿಕ್ಕೂ ಸಹಿತ ಅವಕಾಶ ಇದೆ ಅನ್ನುವಂಥ ಮಾತನ್ನು ನಾನು ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರು ಮಾತನಾಡಿದೆ.